ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಗಿರೀಶ್ ಮಟ್ಟಣ್ಣನವರನ್ನು ಮಾತಾಡಿಸ್ತಾ ಇದ್ದೆ. ನಾನು ಈ ಉಗ್ರಪ್ಪ ಅವರ ಸಮಿತಿ ಕೊಟ್ಟಂಥ ವರದಿಯ ಬಗ್ಗೆ ಕೂಡ ಹಿಂದೆ ಇದೇ ಗಿರೀಶ್ ಅವರಲ್ಲಿ ಪ್ರಸ್ತಾಪ ಮಾಡಿದ್ದೆ. ಗಿರೀಶ್ ಅವರು ಪಿಕ್ ಆ್ಯಂಡ್ ಚೂಸ್ ಆಗಿಬಿಟ್ರಾ ಅವರು, ಅಥವಾ ತಿಮ್ರೋಡಿಯೋ ಅಥವಾ ಇನ್ನೊಬ್ಬ ವ್ಯಕ್ತಿಯೋ, ಕೆಲವು ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಅವರ ಹೋರಾಟ ಸೀಮಿತವಾಯಿತಾ? ಅಂದರೆ ಅಲ್ಲಿನ ಒಂದು ಪವಿತ್ರ ಕ್ಷೇತ್ರದ ವಿಚಾರಕ್ಕೆ ಅಲ್ಲೇ ನಡೀತು, ಸುತ್ತಮುತ್ತ ಅದಕ್ಕೆ ಮಾತ್ರ ಸೀಮಿತವಾದ್ರ ಅಂತ ಬಂದಾಗಲೂ ಕೂಡ ನಾನು ಉಗ್ರಪ್ಪ ಅವ್ರನ್ನೂ ಕೂಡ ಇದ್ರ ಬಗ್ಗೆ ಕ್ವಶನ್ ಮಾಡಿದ್ದೀನಿ. ಈ ವ್ಯಾಪ್ತಿಯಲ್ಲಿ ಎಷ್ಟಾಗಿತ್ತು, ರಾಜ್ಯದಾದ್ಯಂತ ಬೇರೆ ಕಡೆಯೆಲ್ಲ ಎಷ್ಟಾಗಿತ್ತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಾನು ಅವ್ರನ್ನ ಮಾತನಾಡಿಸಿದ್ದೆ. ಈಗ ಇಲ್ಲೇ ಇದೆ, ನಾವು ಮಂಗಳೂರು ಅಂತ ಬಂದಾಗ ಇಲ್ಲಿ ಹಮೀದ್ ಅವರ ಮಗಳ ನಾಪತ್ತೆ ಪ್ರಕರಣ, ಉಗ್ರಪ್ಪ ಕಮಿಟಿಯ ರಿಪೋರ್ಟ್ ನಾನು ಇಟ್ಕೊಂಡು ಇಲ್ಲಿ ಓದ್ತಾ ಇರೋದು ನೋಡಿ. ಅಲ್ಲಿ ಮಂಗಳೂರು ಕಾಪಿಕಾಡ್ ನಿವಾಸಿ ಶ್ರೀ ಹಮೀದ್ ರವರು ತನ್ನ 24 ವರ್ಷದ ವಿವಾಹಿತ ಮಗಳು ನಾಪತ್ತೆಯಾಗಿ 2 ವರ್ಷಗಳಾಯಿತು, ಇದುವರೆಗೂ ಪತ್ತೆಯಾಗಿಲ್ಲ. ಸಮಿತಿ ಮುಂದೆ, ಉಗ್ರಪ್ಪ ಅವರ ಕಮಿಟಿಯ ಮುಂದೆ ಇದು ಅವತ್ತಿಗೆ ಅವರು ಅಳಲು ತೋಡ್ಕೊಂಡಿದ್ದರು. ದೂರುದಾರರ ಮಾಹಿತಿ ಆಧಾರದ ಮೇರೆಗೆ ವಿಶೇಷ ತಂಡ ರಚನೆ ಮಾಡಿಕೊಂಡು 1 ತಿಂಗಳ ಒಳಗೆ ತೆಗೆದುಕೊಂಡ ಕ್ರಮದ ಬಗ್ಗೆ ವರದಿ ಕೊಡಬೇಕು ಅಂತೇಳಿ ಅಧ್ಯಕ್ಷರು ಸೂಚನೆ ಕೊಟ್ಟರು. ಉಗ್ರಪ್ಪನವರು ಈ ಒಂದು ಕಮಿಟಿಗೆ ಉಗ್ರಪ್ಪನವರು ಅಧ್ಯಕ್ಷರಾಗಿದ್ದರು. ಆ ಒಂದು ವಿಚಾರ ಕೊಟ್ಟರು. ಇಲ್ಲಿ ಪ್ರಶ್ನೆ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ಯಾರೋ ಒಂದು ಹೋರಾಟವನ್ನು ಮಾಡಿದಾಗ ಆ ಹೋರಾಟಕ್ಕೆ ವಿರುದ್ಧವಾಗಿ ಇಲ್ಲಿ ಯಾರೂ ಇಲ್ಲ, ಆದರೆ ಆ ಹೋರಾಟ ಒಂದೇ ಕ್ಷೇತ್ರ ಸುತ್ತಮುತ್ತ ಸುತ್ತಾಡ್ತಾ ಇದ್ದಾಗ ಸಮಾಜದ ವಲಯದಲ್ಲಿಯೂ ಕೂಡ ಕೆಲವು ಸಹಜ ಅನುಮಾನಗಳು ಹೇಳ್ತವಲ್ವ, ಅದಕ್ಕೂ ನಾವು ಉತ್ತರವನ್ನು ಯಾರು ಹೋರಾಟವನ್ನು ಮಾಡ್ತಾ ಇದ್ದಾರೋ ಅವರ ಬಳಿಯಲ್ಲೇ ನಾವು ಕೇಳಬೇಕಾಗುತ್ತೆ, ಅದು ನಮ್ಮ ಜವಾಬ್ದಾರಿ. ಈ ಥರನೇ ಹೇಳ್ತಾ ಇದ್ದಾರಲ್ಲ, ಇದೇ ಮಂಗಳೂರಲ್ಲಾದಾಗ ನಿಮ್ಗೆ ಆ ಒಂದು ಹೋರಾಟಗಳ ಬಗ್ಗೆ ಏನು ಅನಿಸ್ಲಿಲ್ವಾ? ನಿಮಗೆ ಅಲ್ಲಿ ಹೆಣ್ಣು ಮಕ್ಕಳು ಇರಲಿಲ್ವಾ? ಮಾನವ ಕಳ್ಳ ಸಾಗಾಣಿಕೆಗಳಾದಾಗ ಅದ್ರ ಬಗ್ಗೆ ನೀವು ಯಾಕೆ ಧ್ವನಿ ಎತ್ತಲಿಲ್ಲ? ರಾಜ್ಯದ ಇತರೆ ಭಾಗದಲ್ಲಿ ಅತ್ಯಾಚಾರ ಆಯಿತು, ಕೊಲೆ ಆಯಿತು ಅಂದಾಗ ಅಲ್ಲಿ ಯಾಕೆ ನಿಮ್ಮ ಧ್ವನಿ ಎತ್ತಲಿಲ್ಲ? ನಿಮ್ಮ ಬಳಿಯಲ್ಲಿ ಯಾವುದೇ ಒಂದು ಮಹಿಳೆಗೆ ಸಂಬಂಧಪಟ್ಟಂತೆ, ಯಾವುದೇ ಹುಡುಗಿಗೆ ಸಂಬಂಧಪಟ್ಟಂತೆ ಅತ್ಯಾಚಾರ ಆದರೂ ಕೂಡ ನಾವು ಸೇರಿ ಎಲ್ಲರೂ ಹೋರಾಟ ಮಾಡಬೇಕಾಗಿರುವುದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ. ಆದರೆ ನಮ್ಮೆಲ್ಲರ ನಡುವೆ ನಾವೇ ಕಟ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ಯಾವುದು? ನ್ಯಾಯಾಲಯ, ಪೊಲೀಸ್ ಇಲಾಖೆ. ನ್ಯಾಯಾಲಯಕ್ಕೆ ಹೋದಾಗ ನಮಗೆ ಇಲ್ಲಿ ವಿಚಾರದಲ್ಲಿ ಏನಾಗುತ್ತೆ ಅಂದರೆ, ನೋಡಿ, ನಮ್ಮ ಕಣ್ಣೆದುರುಗಡೆ ಒಂದು ಆಕ್ಸಿಡೆಂಟ್ ನಡೆಯುತ್ತಪ್ಪ, ನಾವಿರಲ್ಲ, ಯಾರೋ 4-5 ಜನ ಎದುರುಗಡೆ ಒಂದು ಆಕ್ಸಿಡೆಂಟ್ ನಡೆಯುತ್ತೆ, ಒಂದು ಕೊಲೆ ನಡೆಯುತ್ತೆ, ಒಂದು ರೇಪ್ ಆಗಬಹುದು. ಇಂಥ ಕಡೆಗಳಲ್ಲಿ ಏನಾಗುತ್ತೆ, ಆ 4 ಜನ ಅತ್ಯಾಚಾರ ನೋಡಿದ್ವಿ ಅಂತ ಅವ್ರು ಹೇಳಬೇಕು, ಒಂದು ಸಾಕ್ಷಿ ಕೊಡಬೇಕು, ಸಂಬಂಧಪಟ್ಟಂತೆ ಡಿಜಿಟಲ್ ಎವಿಡೆನ್ಸ್ಗಳಿದ್ದರೆ ಪೊಲೀಸರು ಅದನ್ನು ಕಲೆಕ್ಟ್ ಮಾಡಬೇಕು, ಕೋರ್ಟ್ನ ಮುಂದೆ ಇಡಬೇಕು. ಅವರು ಸಾಕ್ಷಿದಾರರನ್ನು, ಆರೋಪಿಯನ್ನು, ಸಂತ್ರಸ್ತೆಯನ್ನು ಕೊಲೆಯಾಗದೆ ಉಳಿದಿದ್ದರೆ ಪ್ರೊಡ್ಯೂಸ್ ಮಾಡ್ತಾರೆ, ಏನು ನಡೀತು ಅಂತ ಹೇಳ್ತಾರೆ, ಅದಕ್ಕೆ ತಕ್ಕಂಥ ಶಿಕ್ಷೆ ಆಗುತ್ತೆ. ಮಾಜಿ ಪ್ರಧಾನಿ ಮೊಮ್ಮಗನ ವಿಚಾರದಲ್ಲೂ ಇದೇ ನಡೆದಿರೋದು. ಇದಿಲ್ಲದೆ ಆಯಿತು, ಇಂಥವನೇ ಮಾಡಿದ್ದಾನೆ, ಇವನು ಮಾಡಿಲ್ಲ ಅಂತ ಹೇಳಬೇಕಾದ್ರೆ, ಇಂಥವನೇ ಮಾಡಿರೋದು, ಇವನಿಂದ ಪ್ರಭಾವಿ ಇದ್ದಾನೆ, ಇವನಿಂದ ಒಬ್ಬ ಒತ್ತಡ ಹಾಕೋನಿದ್ದಾನೆ, ಇವನು ಹೇಳಿದ್ದೇ ನಡೆಯುತ್ತೆ ಇಲ್ಲಿ ಅಂತ ಇದ್ದಾಗ, ಅವನು ಇಂತಿಂಥ ಕೆಲಸ ಇಂತಿಂಥ ಟೈಮಲ್ಲಿ ಇಂತಿಂಥ ಪ್ರಭಾವ ಬಳಸಿ ಮಾಡ್ದ ಅನ್ನೋದಕ್ಕೂ ಕೂಡ ನಾವು ಪ್ರೂಫ್ ಇಟ್ಕೊಂಡು ಮಾತನಾಡಿದ್ರೆ ಅದಕ್ಕೆ ಕೋರ್ಟ್ನಲ್ಲಿ ಮಾನ್ಯತೆ ಸಿಗಬಹುದು, ಕೋರ್ಟಲ್ಲಿ ಒಂದು ಮಾನ್ಯತೆ ಸಿಗುತ್ತೆ. ಅದಲ್ಲದೆ ನಾನೇ ತೀರ್ಪನ್ನು ಬರೆದು, ನಾನು ಮೊದಲು ತೀರ್ಪನ್ನು ಬರೆದು ಆಮೇಲೆ ವಾದ ಪ್ರತಿವಾದಕ್ಕೆ ಇಳಿದಾಗ ಅದಕ್ಕೆ ಬೆಲೆ ಇರಲ್ಲ. ಮೊದಲೇ ನಾನು ತೀರ್ಪು ಬರಿತಾ ಇದ್ದೀನಿ ಇಲ್ಲಿ, ನೋ. ಈ ದೇಶದ ನ್ಯಾಯ ವ್ಯವಸ್ಥೆ ಆ ಥರ ಮಾಡುತ್ತಾ? ತೀರ್ಪನ್ನು ಮೊದಲು ಬರೆದು ನಂತರ ವಾದ ಪ್ರತಿವಾದವನ್ನು ಆಲಿಸುತ್ತಾ? ಇಲ್ಲ ಅಲ್ಲ. ವಾದ ಪ್ರತಿವಾದವನ್ನು ಆಲಿಸಿ ತೀರ್ಪನ್ನು ಬರೆಯುತ್ತೆ. ಇಡೀ ದೇಶದ ವ್ಯವಸ್ಥೆ ಏನು ಹೇಳುತ್ತೆ? ನ್ಯಾಯಾಂಗ ವ್ಯವಸ್ಥೆ 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದೇ ಇದ್ದರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು. ನ್ಯಾಯಾಂಗದ ಆದ್ಯ ಕರ್ತವ್ಯ ಮತ್ತು ಆದ್ಯ ತತ್ವ ಅದು. ಹಾಗಿದ್ದಾಗ ನಾವು ಯಾರನ್ನೇ ನೀವು ಆರೋಪ ಮಾಡಿ, ಎಂಥದ್ದೇ ಆರೋಪ ನೀವು ಮಾಡಿ, ಆರೋಪ ಮಾಡಬೇಕಾದಾಗ ನಿಮ್ಮ ಬಳಿಯಿದ್ದಂಥ ಎವಿಡೆನ್ಸನ್ನು ಇಟ್ಕೊಂಡು ಬಂದು ನಾವು ಆರೋಪವನ್ನು ಮಾಡಬೇಕು. ನನ್ನ ಬಳಿಯಲ್ಲಿರ್ತಕ್ಕಂಥ ಎವಿಡೆನ್ಸ್ನ ಗಟ್ಟಿತನಕ್ಕೆ ಸಂಬಂಧಪಟ್ಟಂತೆ ನನ್ನ ಮನಸ್ಸು ಗಟ್ಟಿಯಾಗಿ ಮಾತನಾಡಬೇಕು. ಇದು ಗಟ್ಟಿಯಾಗಿದೆ ಒಂದು ಎವಿಡೆನ್ಸ್ ಅಂಥೇಳಿ. ಹಾಗಿದ್ದಾಗ ಕಾನೂನು ಹೋರಾಟ ಇದೆಲ್ಲ ಏನೋ ತೀರ್ಪುಗಳು ಬಂದಿದೆ, ಅನ್ಯಾಯ ಆಗಿದೆ, ಒಪ್ಕೊಳ್ಳೋಣ. ಆ ಫ್ಯಾಮಿಲಿಗೆ ಅನ್ಯಾಯ ಆಗಿದೆ, ಸುಮ್ಮನೆ ಹೋಗಿ ಒಂದು ಹೆಣ್ಣು ಮಗಳು ಕಾಡಲ್ಲಿ ಬಿದ್ದು ಸತ್ತೋಗ್ಬಿಡಲಿಲ್ಲ, ಸುಮ್ಮನೆ ಕಾಡಲ್ಲಿ ಬಿದ್ದು ಸತ್ತೋಗ್ಬಿಟ್ಲಾ? ಇಲ್ಲ. ಈ ದುಷ್ಕೃತ್ಯ ನಡೆದಿದೆ, ಕನ್ವಿನ್ಸ್ಡ್. ಯಾರು ಮಾಡಿದ್ರು ಎನ್ನುವುದಕ್ಕೆ ನಾವು ನೋವು ತೋಡಿಕೊಳ್ಳುವುದು ಬೇರೆ, ಅದ್ರ ಬಗ್ಗೆ ಮುರುಕ ತೋರಿಸ್ಕೊಳ್ಳೋದು ಬೇರೆ, ಅನುಕಂಪ ಬೇರೆ, ಅಟೆನ್ಷನ್ ಬೇರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಟ್ ದ ಸೇಮ್ ಟೈಮ್ ಆ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಬಂದಾಗ ನ್ಯಾಯಾಲಯ ಯಾರದ್ದೋ ಅನುಕಂಪವನ್ನು, ಯಾರದ್ದೋ ಅಸಹಾಯಕತೆಯನ್ನು, ಯಾರದ್ದೋ ಪ್ರೀತಿಯನ್ನು, ಮಮಕಾರವನ್ನು, ಯಾವುದೋ ಗುಂಪನ್ನು ಕನ್ಸಿಡರ್ ಮಾಡಲ್ಲ. ಒಂದೇ ಸಾಕ್ಷಿ ಕನ್ಸಿಡರ್ ಮಾಡುತ್ತೆ. ಆ ಸಾಕ್ಷಿ ನಮ್ಮಲ್ಲಿ ಬೇಕಾಗದ ರೂಪದಲ್ಲಿದೆಯಾ, ದೃಶ್ಯದ ರೂಪದಲ್ಲಿದೆಯಾ, ಮಾತಿನ ರೂಪದಲ್ಲಿದೆಯಾ, ಮನುಷ್ಯನ ಸಾಕ್ಷ್ಯ ರೂಪದಲ್ಲಿದೆಯಾ, DNA ರೂಪದಲ್ಲಿದೆಯಾ,
FSL ರೂಪದಲ್ಲಿದೆಯಾ, ಅದನ್ನು ನಾವು ಪ್ರೊಡ್ಯೂಸ್ ಮಾಡಿದಾಗ ಅದಕ್ಕೆ ತೂಕ ಬರಬಹುದು ಅಂತ. ಗಿರೀಶ್ ನಮ್ಮನ್ನು ಮತ್ತೆ ಜಾಯ್ನ್ ಆಗಿದ್ದಾರೆ. ಗಿರೀಶ್, ಬಹುಶಃ ಈ ಸಂದರ್ಶನದ ಕಡೆ ಭಾಗದಲ್ಲಿದ್ದೀನಿ ನಾನು, ಮತ್ತೆ ಸಂಪರ್ಕಕ್ಕೆ ಬಂದಿದ್ದೀರಿ ತಾವು. ಒಂದು ರಿಕ್ವೆಸ್ಟ್ ಇದೆ ಗಿರೀಶ್, ನಾನಾಗಲೇ ಮಾತನಾಡ್ತಾ ಇದ್ದೆ, ಯಾವುದೇ ವಿಚಾರದಲ್ಲಿ ಇಂಥ ಪ್ರಕರಣಗಳಲ್ಲಿ ಇನ್ಕ್ಲೂಡಿಂಗ್ ಚಿನ್ನಯ್ಯ ಬುರುಡೆ ತಂದಿರಬಹುದು, ಅದು ಬುರುಡೆ ಬಗ್ಗೆ, ಅದು ಬುರುಡೆ ತಂದು ಬುರುಡೆಯಿಂದ ಶುರು ಆಗಬೇಕಾಗಿತ್ತು ತನಿಖೆ, ಅದನ್ನು ಶುರು ಮಾಡದೆ ಇವರು ಯಾವುದೋ ಅಗದು ಆಮೇಲೆ ಬುರುಡೆ ವಿಚಾರಕ್ಕೆ ಬಂದರು ಅಂತೆಲ್ಲ ಇದೆ. ಬಿಡಿ, ಅದು FSL ವಿವೇಚನೆಗೆ ನಾನು ಬಿಟ್ಬಿಡ್ತಾ ಇದ್ದೀನಿ, ಅವರೇ ರಿಪೋರ್ಟ್ ಕೊಡಬೇಕಾಗುತ್ತೆ, ಕೋರ್ಟ್ ಕೂಡ ನಾಳೆ ಅದನ್ನು ಕೇಳಬಹುದು. ಬಟ್ ನಾನು ಕೇಳೋದು ಗಿರೀಶ್,